ಸಿನಿಮಾ ಡೈಲಾಗ್ ಹೊಡೆಯೋಕ್ ಮುಂಚೆ ಅವ್ರು ವೆರಿ ಸಿಂಪಲ್ ಆಗಿ ಹೇಳಿದ್ರು, ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬರೋ ಟೈಮಲ್ಲಿ ಹೇಳಿದ್ರು ವಾರ ವಾರ ಅಹವಾಲುಗಳನ್ನ ಸ್ವೀಕಾರ ಮಾಡ್ತೀವಿ. ಎಲ್ಲಿ ಹೋಗ್ತಿದ್ದಾರೆ, ಎಲ್ಲಿ ಹೋಗ್ತಿದ್ದಾರೆ, ಜನರ ದುಃಖ ಸ್ಪಂದಿಸ್ತೀವಿ, ಎಲ್ಲಿ ಹೋಗ್ತಿದ್ದಾರೆ ಪ್ರಶ್ನೆ ಕೇಳ್ತಿದ್ದಾರೆ ನೇರವಾಗಿ. ಅವ್ರ ಪ್ರಶ್ನೆ ಸರಿ ಇದೆ, ಯಾಕಂದ್ರೆ ಅವ್ರು ಏನು ಕೆಲಸ ಮಾಡಿಲ್ಲ, ಕೆಲಸವನ್ನ ನೋಡ್ಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ ಅವ್ರಿಗೆ ಅಂತ. ಯಾಕಂದ್ರೆ ಅಶೋಕ್ ಅವ್ರಿಗೆ, ಯಾಕಂದ್ರೆ ಅಶೋಕ್ ಅವ್ರು ಬೆಂಗಳೂರು ಬಿಟ್ಟು ಅವ್ರ ಈ ಬೆಂಗಳೂರು ಪದ್ಮನಾಭ ನಗರ ಕೇಶವ ಕೃಪಾ ಎರಡು ಬಿಟ್ಟು ಆಚೆಗೆ ಹೋಗೋದೇ ಇಲ್ಲ. ಅವರು ಹೋಗ್ಬೇಕು, ಆಚೆಗೆ ಹೋಗ್ಬೇಕು, ವಿರೋಧ ಪಕ್ಷ ನಾಯಕರಾಗಿ ರಾಜ್ಯ ಸುತ್ತಬೇಕು. ನಟರಾಜ್ ಗೌಡರು ಕಾಂಗ್ರೆಸ್ ಪಕ್ಷದ ವಕ್ತಾರರು ಯಾವ್ಯಾವ ಸಚಿವರು ಎಲ್ಲೆಲ್ಲಿ ಜನರ ಅಹವಾಲನ್ನ ಸ್ವೀಕರಿಸಿದ್ದಾರೆ ಒಂದು 5 ಪಟ್ಟಿ ಕೊಡ್ತಾರೆ. ನಾನು ಬಿಜೆಪಿ ವಕ್ತಾರರನ್ನ ಕೂಡ ಇವತ್ತು ಸ್ವಲ್ಪ ಖಡಕ್ ಆಗಿ ಪ್ರಶ್ನೆ ಕೇಳ್ತೀನಿ. ಹಿಪೋಕ್ರಸಿ ಅಲ್ವಾ ಚಂದ್ರಶೇಖರ್ ಅವರೇ ಇದು? ನೀವು ಹೇಳ್ತೀರಿ ಉತ್ತರ ಕರ್ನಾಟಕದ ಬಗ್ಗೆ ಸಮಸ್ಯೆ ಬಗ್ಗೆ ಚರ್ಚೆ ಆಗಲ್ಲ ಅಂತ ಹೇಳಿ. ನೀವು ತೆಗೆದುಕೊಂಡಿದ್ ವಿಚಾರ ಏನಪ್ಪಾ? ನೀವೇನು 371J ಬಗ್ಗೆ ಮಾತನಾಡಿದ್ರ, ನಂಜುಂಡಪ್ಪ ವರದಿ ಬಗ್ಗೆ ಮಾತನಾಡಿದ್ರ, ಮೇಲ್ದಂಡೆ ಯೋಜನೆಗಳ ಬಗ್ಗೆ ಮಾತನಾಡಿದ್ರ? ಮಾತಾಡ್ತಿರೋದು ಮತ್ತದೇ ವಫ್ ವಿಚಾರ. ಹಿಪೋಕ್ರಸಿ ಅಲ್ವಾ ಇದು? ನಿಮಗಿದೆಯಾ ಉತ್ತರ ಕರ್ನಾಟಕದ ಬಗ್ಗೆ ಕಾಳಜಿ? ರೈತರ ಬಾಡಿಗೆ ಕೊಳ್ಳಿ ಇಟ್ಟಿರ್ತಕ್ಕಂತಹ ಜಮೀನುಗಳೇ ಹೋಗ್ತಾ ಇದಾವೆ, ಜೀವನಗಳೇ ಬರ್ಬಾದ್ ಆಗ್ತಾ ಇದಾವೆ. ಅಂತಹ ವಕ್ಫ್ ವಿಚಾರವನ್ನ ಪ್ರಿಯಾರಿಟಿ ತಗೊಳ್ಳಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಾನು ಉತ್ತರ ಕೊಡ್ಲಿಕ್ಕೆ ಆಗೋಲ್ಲ. ರೈತರ ಬಾಳು, ರೈತರ ಜೀವನ ನಮ್ಗೆ ಯಾವತ್ತು ಪ್ರಿಯಾರಿಟಿನೇ. ಇದು ಓಪನಿಂಗು. ಅವ್ರು ಏನೇನೇ ಹಾಸ್ಯಾಸ್ಪದವಾಗಿ ಮಾತಾಡ್ತಿದ್ರು ನಾನು ಸುಮ್ಮನೆ ಸೈಲೆಂಟ್ ಆಗಿ ಕೇಳ್ಕೊಂಡಿದ್ದೀನಿ, ನೀವು ಕೇಳಿದಿರಿ. ದಯಮಾಡಿ ಅದೇ ಸೌಜನ್ಯ ನನಗೂ ಇರ್ಲಿ, ದಯಮಾಡಿ. ಮೊದಲನೇದು ಈ ಟೈಟಲ್ ಇತ್ತಲ್ಲ, ಎತ್ತು ಏರಿಗೆ ಕೋಣ ನೀರಿಗೆ ಅಂತ ಹೇಳಿ, ಆ ಟೈಟಲ್ ಬಿಜೆಪಿ ಅವ್ರಿಗಲ್ಲ ಸ್ವಾಮಿ, ನಿಮ್ಮ ಕಾಂಗ್ರೆಸ್ ಅವ್ರಿಗೆ. ಇವತ್ತು ಪಂಚಮಸಾಲಿ ಹೋರಾಟದ ಬಗ್ಗೆ ಸದನದೊಳಗಡೆಗೆ ಪರಮೇಶ್ವರ್ ಹೇಳ್ತಾರೆ ನಾವು ಪರ್ಮಿಷನ್ ಕೊಡಲ್ಲ ಅಂತ ಹೇಳಿ. ಸದನದ ಆಚೆ ಇವರದೇ ಯಾಕೆ ಇಷ್ಟು ಡಿಸ್ಟರ್ಬ್ ಮಾಡ್ತೀರಾ ನೀವು? ನೋಡಿ ಚಂದ್ರಶೇಖರ್ ಅವರೇ, 5 ನಿಮಿಷ ನೀವೇ ಮಾತಾಡಿ. ಪಂಚಮಸಾಲಿ ಹೋರಾಟದ ಬಗ್ಗೆ ನಿಮ್ಮ ನಾಯಕರ ಬೈಟ್ ಕೂಡ ಇದೆ, ಎಚ್ಚರಿಕೆಯಿಂದ ಮಾತಾಡಿ. ಮಾತಾಡಿ ಸರ್, ಕೈ ಮುಗಿಬೇಡಿ, ಮಾತಾಡಿ. ನೀರು ಏಳಿಗೆ ಅಂತ ಯಾಕೆ ಹೇಳಿದ್ವಿ ಅಂತ ಹೇಳಿದ್ರೆ, ಒಬ್ಬರೊಂದೊಬ್ಬರೊಂದು ಪರಮೇಶ್ವರ್ ಸದನದೊಳಗಡೆ ಹೇಳ್ತಾರೆ ಪಂಚಮಸಾಲಿ ಹೋರಾಟಕ್ಕೆ ನಾವು ಏನು ನಾಳೆ ಮುಷ್ಕರ ಹಾಕೋದಕ್ಕೆ ನಾವು ಪರ್ಮಿಷನ್ ಕೊಡಲ್ಲ ಅಂತ ಹೇಳಿ. ಆಚೆ ಕಡೆಗೆ ಬಂದು ಅದೇ ಅವರ ಮಿನಿಸ್ಟರ್ ಆಗಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ ಪರ್ಮಿಷನ್ ಯಾಕೆ ಕೊಡಲ್ರಿ, ಪರ್ಮಿಷನ್ ಕೊಡಬೇಕಾಗಿತ್ತು, ಹೋರಾಟ ಜನ್ಮಸಿದ್ಧ ಹಕ್ಕು, ನಾನು ಸದನದ ಬಾವಿ ಒಳಗಡೆ ಇಳಿಯಕ್ಕಾಗಲ್ಲ, ಅದಕ್ಕೋಸ್ಕರ ಯಾಕೆಂದ್ರೆ ಆಡಳಿತ ಪಕ್ಷದಲ್ಲಿದ್ದೀನಿ, ಆದ್ರೆ ನನ್ನ ಪೂರ್ತಿ ಸಪೋರ್ಟ್ ಪಂಚಮಸಾಲಿ ಹೋರಾಟಕ್ಕಿದೆ. ಇದು ಎತ್ತಿ ಹೇಳಿ ನೀರ್ಗಳಿಯೋದಾಯ್ತು. ಅದಾದ್ಮೇಲೆ ಇವ್ರು ಹೇಳಿದ್ರು, ಯಾರೋ ನಮ್ಮ ಕಾಂಗ್ರೆಸ್ ವಕ್ತಾರರು, ಸದನವನ್ನ ಬಿಟ್ಟು ಓಡಿ ಹೋಗಿದ್ರು ಅಂತೇಳಿ. ಸದನವನ್ನ ಬಿಟ್ಟು ಓಡಿ ಹೋಗಿದ್ದು ಯಾರು ಅಂತೇಳಿ ಇಡೀ ಕರ್ನಾಟಕದ ಜನತೆ ನೋಡಿದೆ. ಕಳೆದ ಅಧಿವೇಶನದಲ್ಲಿ ಮೂಢ ಚರ್ಚೆ ತೈಕಳುಗಳು ಅಂತ ಹೇಳಿದಾಗ ಸದನನೇ ಮೊಟಕುಗೊಳಿಸಿ ಓಡೋದ್ರು. ನಾನು ಹೇಳಿದ್ದಲ್ಲ, ಸುದರ್ಶನ್ ಅವರು, ಇವರ ಮುಖಂಡರಾಗಿರೋ ಸುದರ್ಶನ್ ಅವರು ಒಂದು ಟಿವಿ ಚಾನಲ್ ಹೇಳ್ತಾ ಇರ್ತಾರೆ, ತಪ್ಪು ಮಾಡಿದ್ವಿ ನಾವು, ಮೂಢದ ವಿಚಾರವನ್ನ ಚರ್ಚೆ ಮಾಡಿದೆ, ನಾವು ಚರ್ಚೆ ಮಾಡಬೇಕಾಗಿತ್ತು ಅಂತೇಳಿ. ಇವತ್ತು ಇಡೀ ಸದನವನ್ನ ನೋಡಿದಾಗ 4-5 ವಿಚಾರಗಳು ಎದ್ದ ಕಾಣ್ತದೆ. ಮೊದಲನೇದು ಯಾವ್ದು ತೈಲವರ್ಣವನ್ನು ಅನಾವರಣ ಮಾಡಿದ್ರು, ಯಾವ್ದ್ರದ್ದು ಅನುಭವ ಮಂಟಪದ್ದು. ಯಾಕೆ ತೈಲ ಅನುಭವ ಮಾಡಿದ್ರು ಗೊತ್ತಾ? ಆ ಅನುಭವ ಮಂಟಪವನ್ನು ವಕ್ಫ್ಗಾಗ್ಲಿ ದಾನ ಮಾಡ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಇಯರ್ ಬರೀ ಚಿತ್ರದಲ್ಲಿ ಅಷ್ಟೇ ಕಾಣಿಸೋದು. ಹಂಗಾಗಿ ನೋಡ್ಕೊಳ್ಳಿ, ಚಿತ್ರದಲ್ಲಿ ಇನ್ನು ಮುಂದೆ ಅನುಭವ ಮಂಟಪ ಚಿತ್ರದಲ್ಲಿ ಮಾತ್ರ ಇರ್ತದೆ, ಅನುಭವ ಮಂಟಪ ಅನುವರ್ ಮಂಟಪ ಆಗಿರ್ತದೆ. ಅನುವರ್ ಮಂಟಪ ವಿಧಾನ ಪರಿಷತ್ತಲ್ಲಿ ಮುನಿಯಪ್ಪರು ಮಾತಾಡ್ತಾ ಹೇಳ್ತಾರೆ, ತಿಪ್ಪೇಸ್ವಾಮಿ ಅವರ ಪ್ರಶ್ನೆಗೆ ಉತ್ತರ ಮುನಿಯಪ್ಪರು ಮಾತಾಡ್ತಾ ಹೇಳ್ತಾರೆ, ನಮಗೆ 13 ಲಕ್ಷ ಕಾರ್ಡ್ಗಳ ಬಗ್ಗೆ ವೆರಿಫೈ ಮಾಡಬೇಕಾಗಿತ್ತು, ಇದ್ರದ್ದು ಯಾವುದು ಪಡಿತರ ಬಗ್ಗೆ. ಅದು ಮಾಡಿದಾಗ 3.25 ಲಕ್ಷ ಕಾರ್ಡ್ಗಳು ಅನರ್ಹ ಅಂತ ಗೊತ್ತಾಯ್ತು ಅಂತ ಹೇಳಿದ್ರು. ಸದನದೊಳಗಡೆಗೆ ಅನರ್ಹ ಅಂತ ಗೊತ್ತಾಯ್ತಂತೆ, ಅದು ಇಲ್ಲಿವರೆಗೂ ಒಂದು ಮಾಡಿರುವಂತೆ, ಅನರ್ಹ ಮಾಡಿರುವಂತೆ. ಯಾಕೆ ಕಾಳಸಂತೆಗೆ ಕೊಡೋದಕ್ಕ ನೀವು? ಇದಾದ್ಮೇಲೆ ಮೂರನೇದು, ಯಾವ ಉದ್ಧವ್ ಠಾಕ್ರೆ ಅವರ UBT ಬಣ ಇವರದೇ ಕಾಂಗ್ರೆಸ್ನ ಮಿತ್ರ ಪಕ್ಷ, ಇವ್ರ ಜೊತೆಲೇ ಇರೋದು. ಅವರು ಇವತ್ತು ಬೆಳಗಾಂನಲ್ಲಿ ಪ್ರತಿಭಟನೆ ಮಾಡ್ತಾರೆ. ಏನಂತ? ಬೆಳಗಾಮನ್ನ ಮಹಾರಾಷ್ಟ್ರಕ್ಕೆ ಸೇರಿಸಿ, ಬೆಳಗಾಮನ್ನ ಕೇಂದ್ರಕ್ಕೆ ಮಾಡಿ ಅಂತೇಳಿ. ಕಾಂಗ್ರೆಸ್ ಮಿತ್ರ ಪಕ್ಷ. ಇದೇ ಮಹದಾಯಿ ವಿಚಾರದಲ್ಲಿ ಸೋನಿಯಾ ಗಾಂಧಿ ಅವರು ಗೋವಾದಲ್ಲಿ ಹೇಳ್ತಾರೆ, ಒಂದು ತೊಟ್ಟು ನೀರನ್ನ ಕರ್ನಾಟಕ ಕೊಡೋದಿಲ್ಲ ಅಂತೇಳಿ. ಇದು ಇಬ್ಬಂದಿಗೆ ತಾನೆ. ಇದಾದ್ಮೇಲೆ 4 ಪಂಚಮಸಾಲಿ ದ್ವಂದ್ವವನ್ನು ಹೇಳ್ತಾ ಇರ್ಬೇಕಾರೆ ನೋಡಿ, ಇವತ್ತು ಪಂಚಮಸಾಲಿ ದ್ವಂದ್ವ ವಿಚಾರದಲ್ಲಿ ಬಿಜೆಪಿ
ಎರಡು ವಿಚಾರಗಳನ್ನ ಇಟ್ಕೊಂಡು ಇವತ್ತು ಹೋರಾಟ ಮಾಡ್ತು. ಮೊದಲನೇ ದಿವಸ ಇನ್ನೆಷ್ಟು ಮಾಡಕ್ಕಾಗತ್ರಿ? ಒಂದು ನಿಲುವಳಿ ಸೂಚನೆ ಮಾಡಿತ್ತು. ಎರಡು ಪ್ರಮುಖ ವಿಚಾರಗಳಲ್ಲಟ್ಟು. ಮೊದಲನೇದು ವಕ್ಫ್. ಅದು ಕೇವಲ ದಕ್ಷಿಣ ಕರ್ನಾಟಕದ ರೈತರದ್ದು ಅಷ್ಟೇ ಅಲ್ಲ ಆಗಿರೋದು, ಉತ್ತರ ಕರ್ನಾಟಕದ ರೈತರು ಬಾಳು ಹಾಳಾಗಿದೆ, ಎಲ್ಲಾ ಜಿಲ್ಲೆಗಳ ರೈತರುಗಳು ಬಾಳು ಹಾಳಾಗಿದೆ. ಕೇವಲ ರೈತರ ಬಾಳ ಅಷ್ಟೇ ಹಾಳಾಗಿಲ್ಲ, ಮಠಗಳು, ಮಂದಿರಗಳು, ದೇವಸ್ಥಾನಗಳು, ಶಾಲೆಗಳು, ಗೋಶಾಲೆಗಳು ಎಲ್ಲವೂ, ಗೋಮೇಳಗಳು ಎಲ್ಲವೂ ವಕ್ಫ್ನ ಪಾಲಾಗೋಗಿದೆ. ಇದಕ್ಕೆ ಕುಮ್ಮಕ್ಕು ನೀಡ್ತಿದ್ದಕ್ಕಂಥ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಹೋರಾಟ ಮಾಡಲೇಬೇಕಾಯ್ತು. ಮೊದಲನೇದು. ಎರಡನೇದು ಪಂಚಮಸಾಲಿ ಹೋರಾಟ. ಏನು ಬಿಜೆಪಿ ನ್ಯಾಯ ಕೊಡ್ತಕ್ಕಂಥ ಪ್ರಯತ್ನ ಮಾಡಿತ್ತು, ಆ ಪಂಚಮಸಾಲಿಗಳ ಬಾಳಿಗೆ ಕೊಂಡಿರ್ತಕ್ಕಂಥ ಸರ್ಕಾರ ಏನ್ ಮಾಡಿದೆ, ಅದರ ವಿರುದ್ಧ ಹೋರಾಟ ಮಾಡಲೇಬೇಕಾಗಿತ್ತು. ಪಂಚಮಸಾಲಿ ಹೋರಾಟದ ಬಗ್ಗೆನೇ ಪ್ರತ್ಯೇಕವಾದ ಪ್ರಶ್ನೆ ಇದೆ. ನಟರಾಜ್ ಗೌಡ್ರೆ, ಒಂದು ನಿಮಿಷ ತಾಳ್ಮೆ. ನೀವು ಪಟ್ಟಿ ರೆಡಿ ಮಾಡ್ಕೊಳ್ತಾ ಇರಿ, ಯಾರ್ಯಾರು ಸಚಿವರು ಎಲ್ಲೆಲ್ಲಿ ಗ್ರಿವರೆನ್ಸ್ ಕೇಳಿಸ್ಕೊಂಡ್ರು ಅಂತ ಹೇಳಿ. ನಾನು ಜೆಡಿಎಸ್ ವಕ್ತಾರನ್ ಕೇಳಿಸ್ಕೊಂಡು, ನನಗೆ ಈಗಲೂ ಕೂಡ ಈ ಗುರುವಾರದ ಸರ್ಕಾರ ಅಭಿವೃದ್ಧಿ ಶೂನ್ಯ, ಇದಕ್ಕೆ ಸರಿಯಾದ ಉತ್ತರ ಸಿಗ್ಲೇ ಇಲ್ಲ ಅಂತ ನಾನು ಕಾಂಗ್ರೆಸ್ನವ್ರು ಪ್ರಶ್ನೆ ಕೇಳಿದೆ, ಬಿಜೆಪಿ ಅವ್ರನ್ನು ಪ್ರಶ್ನೆ ಕೇಳಿದೆ. ನಿಮ್ಗೆ ಏನಾರು ಗೊತ್ತಾ ಯಾಕಂಗಂದ್ರು ಅಶೋಕ್ ಅವರು ಅಂತ? ಶ್ವೇತ, ವಿರೋಧ ಪಕ್ಷ ನಾಯಕರು ಮಾಡಿರ್ತಕ್ಕಂಥದ್ದು ಬಹಳಷ್ಟು ಜವಾಬ್ದಾರಿಯುತವಾದಂತ ಹೇಳಿಕೆ. ಯಾಕೆಂತಂದ್ರೆ ರಾಜ್ಯದಲ್ಲಿ ಸರಿಸುಮಾರು 2 ವರ್ಷ ಆಯ್ತಾ ಬಂತು ಕಾಂಗ್ರೆಸ್ ಪಕ್ಷ ಆಳ್ವಿಕೆಗೆ ಬಂದು, ಅಭಿವೃದ್ಧಿ ಎಲ್ಲಾಗಿದೆ ಅಂತಕ್ಕಂಥದ್ದನ್ನ ದಯವಿಟ್ಟು ನಮಗೆ ಪಟ್ಟಿ ಮಾಡಿ ಹೇಳಿದ್ರೆ ನಾವು ಸ್ವೀಕರಿಸಲಿಕ್ಕೆ ಸಿದ್ಧ ಇದ್ದೀವಿ. ಈಗ ಮೊದಲನೇದಾಗಿ ನಾನು ಹೇಳ್ತೀನಿ ಶ್ವೇತ, ನಾನು ಇದನ್ನ ಹೇಳ್ತೀನಿ ಸರ್. ಈಗ ಏನಾಗಿದೆ ಸರ್, ಒಂದು ಬಹುದೊಡ್ಡ ಇವತ್ತು ಪ್ರಶ್ನೆ ಏನಾಗಿದೆ ಅಂತಾರೆ, ರಾಜ್ಯದಲ್ಲಿ 140 ಪಬ್ಲಿಕ್ ಸೆಕ್ಟರ್ಗಳಿವೆ ಸರ್. ರಾಜ್ಯದಲ್ಲಿ 140 ಪಬ್ಲಿಕ್ ಸೆಕ್ಟರ್ಸ್ ಇವೆ. ಅದರಲ್ಲಿ 20 ಬಹುದೊಡ್ಡ ಪ್ರಮಾಣದಲ್ಲಿ ಲಾಭವನ್ನು ಮಾಡ್ತಾ ಇವೆ. ಆ ಲಾಭದ ಅಂಶವನ್ನ ಇವತ್ತಿನ ದಿವಸ ಇವರು ಏನು ಗ್ಯಾರಂಟಿಗೋಸ್ಕರ ಯಾವ ವಿದ್ಯುತ್ ಇಲಾಖೆಯನ್ನ ಮತ್ತೆ ಸಾರಿಗೆ ಇಲಾಖೆಯನ್ನು ಬಳಸ್ಕೊಂಡ್ರು, ಅಲ್ಲಿಗೆ ಸಾಲ ಕೊಡ್ಲಿಕ್ಕೋಸ್ಕರ ಇದನ್ನ ಬಳಸ್ಕೊಂತಾ ಇದ್ದಾರೆ. ಅಂದ್ರೆ ಅಲ್ಲಿರ್ತಕ್ಕಂಥದ್ದನ್ನು ಸ್ಪಷ್ಟವಾಗಿ ಗಂಭೀರ ಆರೋಪ ಮಾಡ್ತಿದ್ದೀರಿ ಸರ್. ಏನಾಗಿದೆ ಅಂತಂದ್ರೆ 20 ಪಬ್ಲಿಕ್ ಸೆಕ್ಟರ್ ಅಲ್ಲಿ ಸರಿಸುಮಾರು 15,000 ಕೋಟಿ ಇದೆ. ಅದರಲ್ಲಿ 6,000 ರಿಂದ 7,000 ಕೋಟಿಯನ್ನ ಇವತ್ತು KEB ಅಂತ ಏನ್ ಮೊದಲಿತ್ತು, ವಿದ್ಯುತ್ ಶಕ್ತಿ ಸರಬರಾಜು ನಿಗಮ ಇತ್ತಲ್ಲ, ಅದು 5 ಆಗಿದೆ. ಅದೇ ರೀತಿ ಸಾರಿಗೆ ವಿಭಾಗನೂ ಸಹ 5 ಆಗಿದೆ. ಈ 10 ವಿಭಾಗಗಳಿಗೆ ಸಾಲವನ್ನು ಕೊಡ್ತಕ್ಕಂಥದ್ದು 6,000-7,000 ಕೋಟಿನ ಅಂತ ಮಾಡಿದ್ದಾರೆ. ಅದು ಬಂದಿದೆ, ಆದೇಶನೇ ಆಗೋಯ್ತು. 3 ರಿಪ್ಲೈ ಬಂದಿದೆ, 3 ಬಂದಿದೆ ಸರ್. ಒಂದಾಯ್ತಾ ಸರ್? ಒಂದು ಅಲ್ಲ ಸರ್, ಪಬ್ಲಿಕ್ ಆದೇಶನೇ ಬಂದ್ಬಿಡ್ತು ಸರ್. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ 3 ರಿಮೈಂಡರ್ಸ್ ಬಂದಿದೆ. ಒಂದಾಯ್ತು, ಈ 2 ಇಲಾಖೆಗಳಿಗೆ, ಈ 5 ಇಲಾಖೆಗಳಿಗೆ ಅಂದ್ರೆ ಪಬ್ಲಿಕ್ ಸೆಕ್ಟರ್ಸ್ ಇಂದ ನೇರವಾಗಿ ದುಡ್ಡನ್ನು ಕೊಟ್ಬಿಡ್ಬೇಕು. ಒಂದಾಯ್ತು, 7,000 ಕೋಟಿ ಕೊಡಬೇಕು, 6 ರಿಂದ 7,000 ಕೋಟಿ ಕೊಡಬೇಕು ಅಂತ. ನಾನು ಹೇಳೋದು ಇವತ್ತು ಸರ್, ಒಂದ್ ನಿಮಿಷ, ಯಾಕೆ ಅದಕ್ಕೊಂದು 3,000 ಕೋಟಿ, ಇದಕ್ಕೊಂದು 3,000 ಕೋಟಿ? ಯಾಕೆಂದ್ರೆ ಇವತ್ತು ನಮಗೆ ಆಗಿರ್ತಕ್ಕಂಥ ನಷ್ಟ ಅದೇನೇನೆ. ಗೃಹಲಕ್ಷ್ಮಿಗೋಸ್ಕರ, ಗೃಹ ಜ್ಯೋತಿಗೋಸ್ಕರ ಖರ್ಚಾಗ್ತಿರ್ತಕ್ಕಂಥ ಹಣ, ಮತ್ತೆ ಶಕ್ತಿ ಯೋಜನೆಗೋಸ್ಕರ ಆಗಿರ್ತಕ್ಕಂಥದ್ದು ಒಂದು. ಅಭಿವೃದ್ಧಿಗೋಸ್ಕರ ಈ ಹಣ ತಗೊಂಡಿರ್ತಕ್ಕಂಥದ್ದು ಇವ್ರು ಗ್ಯಾರಂಟಿಗೋಸ್ಕರ. ಮತ್ತೆ ಪಬ್ಲಿಕ್ ಸೆಕ್ಟರ್ಸ್ ಅಲ್ಲಿ ಏನ್ ಮಾಡ್ತಿದ್ದಾರೆ, ಮೊದಲು ಡಿವಿಡೆಂಡ್ 12% ಇತ್ತು, ಅದನ್ನು 30% ಮಾಡಿದ್ದಾರೆ. ಅದು ಒಂದು ಹೊಡ್ತಾ ಇತ್ತು. ಮತ್ತೆ ಇನ್ನೊಂದು ಏನಾಗಿದೆ ಅಂತಾರೆ, ಪಬ್ಲಿಕ್ ಸೆಕ್ಟರ್ ಇರತಕ್ಕಂಥ ಹಣವನ್ನ, ಸರ್ಪ್ಲಸ್ ಅಂದ್ರೆ ಹೆಚ್ಚುವರಿ ಹಣವನ್ನ ಅವ್ರೇನ್ ಮಾಡ್ತಿದ್ರು, ಈ ಟೆಕ್ನಾಲಜಿ ಅಪ್ಡೇಟ್ ಮಾಡ್ಕೊಳ್ಳಿಕ್ಕೋ, ಅದನ್ನ ಎಕ್ಸ್ಟೆನ್ಷನ್ ಮಾಡ್ಲಿಕ್ಕೋ, ಅಭಿವೃದ್ಧಿ ಮಾಡ್ಲಿಕ್ಕೋಸ್ಕರ ಇಟ್ಕೊಂಡಿದ್ರು, ಉದ್ದೇಶಗಳ ಒಂದು ಈಡೇರಿಕೋಸ್ಕರ. ಆದ್ರೆ ಈಗ ಅದನ್ನ ಏನ್ ಮಾಡ್ತಾರೆ, 30% ಇಮ್ಮಿಡಿಯೇಟ್ ಆಗಿ ಕಳಿಸಿ ಅಂತ ನಿನ್ನೆ ತಾನೇ 3 ಸುತ್ತೋಲೆ ಕಳಿಸಿದ್ದಾರೆ FD. ಎರಡನೇದಾಗಿ 120ರಲ್ಲಿ 20 ಮಾತ್ರ ಚೆನ್ನಾಗಿ ನಡೀತಾ ಇತ್ತು, ಅದನ್ನು ಹಾಳು ಮಾಡ್ಲಿಕ್ಕೆ ಹೊರಟಿದ್ದಾರೆ. ತೆಗೆದಿದ್ದಾರೆ ಅಂದ್ರೆ ಆ ಸಂಸ್ಥೆಗಳು ಕೂಡ ಮುಳುಗುತ್ತೆ. ಈಗ ಒಂದು ಲಾಭದಾಯಕವಾದಂತ ಒಂದೇ ಒಂದು ಸಂಸ್ಥೆ ಇರಲ್ಲ ಅವಾಗ. ಪ್ರೂಫ್ ಕೊಡ್ಬೇಕು. ಈಗ ಕೊಡ್ತೀನಿ. ಈಗ ಏನಾಗಿದೆ, ಪಬ್ಲಿಕ್ ಸೆಕ್ಟರ್ಗಳು ಇವತ್ತಿನ ದಿವಸ ರಾಜ್ಯದಲ್ಲಿ 3 ತರ ಇರುತ್ತೆ ಸರ್. ಒಂದು ಸರ್ವಿಸ್ ಓರಿಯೆಂಟೆಡ್ ಆರ್ಗನೈಸೇಷನ್ಸ್, ಇನ್ನೊಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇರುತ್ತೆ. ಸೊ ಈ ಯೂನಿಟ್ಗಳಲ್ಲಿ ಸರ್ವಿಸ್ ಓರಿಯೆಂಟೆಡ್ ಆರ್ಗನೈಸೇಷನ್ ಲಾಭ ಎಕ್ಸ್ಪೆಕ್ಟ್ ಮಾಡೋಗಿಲ್ಲ, ಅದಕ್ಕೋಸ್ಕರನೇ ಮಾಡಿರ್ತೀವಿ. ಆದ್ರೆ ಲಾಭವನ್ನು ಮಾಡ್ತೀವಿ ಅಲ್ಲ, ವಹಿವಾಟುಗಳು ನಡೆಸ್ತೀವಿ ಅಲ್ಲ, ಅವು ಸಹ ಹೋಯ್ತು ಅಂದ್ರೆ ರಾಜ್ಯದ ಅಭಿವೃದ್ಧಿ ಎಲ್ಲಾಗುತ್ತೆ. ಇದು ಒಂದು ಪ್ರಶ್ನೆ, ಇದು ಬಹಳಷ್ಟು ಗಂಭೀರವಾದ ಪ್ರಶ್ನೆ. ನನ್ನ ಕಳಕಳಿ, ಡಾಕ್ಯುಮೆಂಟ್ಸ್ ಕೊಡಿ. ರಿಪಬ್ಲಿಕ್ ಕನ್ನಡ ಕೂಡ ಇದ್ರ ಬಗ್ಗೆ ಸೂಕ್ಷ್ಮವಾಗಿ ಅವಲೋಕನೆ ಮಾಡುತ್ತೆ. ಇನ್ನೊಂದು ಇದೆಯಪ್ಪ, ಅದನ್ನ ಹೇಳ್ಬಿಡ್ತೀನಿ. ನಟರಾಜ್ ಗೌಡ್ರು, ನಟರಾಜ್ ಗೌಡ್ರು ಇದು ಕೊಡ್ಲಿ. ಈಗ ಉತ್ತರ ಕರ್ನಾಟಕದಲ್ಲಿ ಬೆಳಗಾಮಲ್ಲಿ ಅಲ್ಲಿ ಆಗ್ತಿದೆ, ಉತ್ತರ ಕರ್ನಾಟಕದ ಬಗ್ಗೆ ಇವರು ಗಮನ ಹರಿಸಬೇಕು ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಿದ್ರು. ಖಂಡಿತ ಸಂತೋಷ, ಗೌಡ್ರ ಮಾತನ್ನ ಸ್ವೀಕಾರ ಮಾಡ್ತೀನಿ. ಈಗೇನಾಗಿದೆ, ಕೃಷ್ಣಾ ನದಿಯ ವಿಷಯದಲ್ಲಿ ಇವತ್ತಿನ ದಿವಸ ನಮ್ಮ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಒಂದು ಅಫಿಡವಿಟ್ ಕೊಟ್ಟಿದೆ. ಏನು, ಮಾನ್ಯ ದೇವೇಗೌಡರು 524 ಮೀಟರ್ಗೆ ಅದನ್ನು ಎತ್ತರಿಸಿ ನಮ್ಮ ರಾಜ್ಯಕ್ಕೆ ಅನುಕೂಲ ಮಾಡಿಕೊಟ್ರು. 130 TMC ನೀರನ್ನ ಶೇಖರಣೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು. ಆದ್ರೆ ರಾಜ್ಯ ಸರ್ಕಾರ ಏನ್ ಮಾಡ್ತಿದೆ, ನಾನು ಇವತ್ತಿನ ದಿವಸ 130 TMC ಶೇಖರಣೆ ಮಾಡಲ್ಲ, ನಾವು 524 ಮೀಟರ್ಗೆ ಎತ್ತರ ಮಾಡಲ್ಲ, 522 ಮೀಟರ್ಗೆ ಅದನ್ನ
ಸ್ಟ್ರಿಕ್ಟ್ ಮಾಡ್ಕೊಂತಾ ಇದೀವಿ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ದಾರೆ, ಅಫಿಡವಿಟ್ ಅಲ್ಲಿ ಕೊಟ್ಟಿದ್ದಾರೆ. ಇದರಿಂದ ಏನಾಗುತ್ತೆ, ಇವತ್ತು ನಮ್ಮ ರಾಜ್ಯಕ್ಕೆ ಬಹುದೊಡ್ಡ 5 ಜಿಲ್ಲೆಗಳಲ್ಲಿ ಚರ್ಚೆ ಯಾಕಾಗಲ್ಲ ಸರ್? ರಾಮಕೃಷ್ಣ ಸರ್ ಆಯ್ತು ಸರ್, 18 ನಿಮಿಷ ತಾಳ್ಮೆಯಿಂದ ಕೂತಿದ್ದಾರೆ. ನಾನು ನೆಕ್ಸ್ಟ್ ನಿಮ್ಮ ಹತ್ರ ಬರ್ತೀನಿ. ನೆಕ್ಸ್ಟ್ ನೋಡಿ, ನಾನು ಆಕ್ಚುಲಿ ಸ್ವಲ್ಪ ಇರಿ.